ಭಾರತದಲ್ಲಿ ಅತಿಥಿ ಬಂದಾಗ ನಮಸ್ಕಾರಕ್ಕಿಂತ ಮೊದಲು ಕೇಳುವ ಮಾತು ಏನು ಗೊತ್ತಾ? ಊಟ ಮಾಡಿದಿರಾ? ಇದು ಕೇವಲ ಶುಭಾಶಯವಲ್ಲ, ಇದು ಅತಿಥಿ ದೇವೋಭವ ಎಂಬ ಸಂಸ್ಕೃತ ಮಾತಿನ ಜೀವಂತ ಉದಾಹರಣೆ. ಅತಿಥಿ ದೇವರಂತೆ ಎನ್ನುವ ಈ ಭಾವನೆ ಭಾರತದ ಸಂಸ್ಕೃತಿಯ ಹೃದಯದಲ್ಲಿದೆ. ಯಾಕಂದರೆ ಇಲ್ಲಿ ಆಹಾರ ನೀಡುವುದು ಸೇವೆಯೂ ಪ್ರೀತಿಯೂ ಕೃತಜ್ಞತೆಯೂ ಆಗಿದೆ. ಆಧುನಿಕ ಕಾಲದ ಹೊಸ ರೂಪ. ಇಂದಿನ ರೆಸ್ಟೋರೆಂಟ್ಗಳು ಈ ಸಂಸ್ಕೃತಿಯನ್ನು ಹೊಸ ರೀತಿಯಲ್ಲಿ ಜೀವಂತವಾಗಿಟ್ಟಿದೆ. ಥಾಲಿ ಈಗ ಆಧುನಿಕ ಟೇಸ್ಟಿಂಗ್ ಮೆನ್ಯೂ ಆಗಿದೆ. ಬಾಳೆ ಎಲೆ ಊಟ ಈಗ ಪ್ಯಾಕ್ ಆಗಿ ನಗರ ಜೀವನಕ್ಕೆ ಬಂದಿದೆ. ಆದರೆ ಸಂದೇಶ ಅದೇ, ಊಟ ನೀಡುವುದು ಕಲೆ, ಅದನ್ನು ಸತ್ಕಾರದಿಂದ ನೀಡುವುದು ಸಂಸ್ಕೃತಿ. ಇದು ಉಜಿರೆಯ ರೋಟಿಗರ್ ಎಂಬ ಒಂದು ಹೋಟೆಲ್. ಇದು ಉಜಿರೆಯ ಜನರ ಅಚ್ಚುಮೆಚ್ಚಿನ ಹೋಟೆಲ್, ಸ್ಟೂಡೆಂಟ್ಸ್ಗಳ ಫೇವ್ರೆಟ್ ಸ್ಪಾಟ್. ಇದು 2020ರಲ್ಲಿ ಶುರು ಆಗುತ್ತೆ. ತನ್ನ ಅತ್ಯುತ್ತಮ ಸತ್ಕಾರದಿಂದ ಮನೆಯ ಫೀಲ್, ರುಚಿಕರ ಅಡುಗೆಯ ಮೂಲಕ ಇದು ಫೇಮಸ್ ಎಂದೇ ಹೇಳಬಹುದು. ನಮ್ಮಲ್ಲಿ ಈಗ ರಾಗಿ ಮುದ್ದೆ, ಆಮೇಲೆ ಚಪಾತಿ, ಆಲೂ ಪರೋಟ, ಪ್ಲೇನ್ ಪರೋಟ, ಚೈನೀಸ್ ಐಟಮು, ಊಟ, ಬಾಯ್ಲ್ ರೈಸು, ವೈಟ್ ರೈಸು, ಆಮೇಲೆ ಬೆಳಗ್ಗೆ ಇಡ್ಲಿ, ವಡೆ ಬಂದು, ಪಲಾವು, ದೋಸೆ, ಮೊಸರು ವಡೆ, ಸಮೋಸ, ಪುರಿ ಭಾಜಿ, ಸಂಜೆ ಮಾಮೂಲಿ ದೋಸೆ, ಪಡ್ಡು, ಆಮೇಲೆ ಆಲೂ ಪರೋಟ, ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಚೈನೀಸ್ ಫುಡ್ ಇಷ್ಟು ಐಟಮ್ ಇರುತ್ತೆ. ಸೊ ನಾವು ರೊಟ್ಟಿಗರಿಗೆ ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ, ಯಾಕೆಂದರೆ ಇದು ನಮಗೆ ಕ್ಯಾಂಪಸ್ಗೆ ಹತ್ತಿರವಾಗಿದೆ. ಇಲ್ಲಿ ಮತ್ತು ನನಗೆ ಬಾಯ್ಲ್ಡ್ ರೈಸ್ ಊಟ ಮಾಡೋದ್ರಿಂದ ಇಲ್ಲಿ ಬಾಯ್ಲ್ಡ್ ರೈಸ್ ಅವೈಲೇಬಲ್ ಇರುತ್ತೆ. ಹಾಗಾಗಿ ನನಗೆ ಒಂದು ಫ್ರೆಂಡ್ಲಿ ನೇಚರ್, ಹಾಗೆ ಮನೆಯಲ್ಲಿ ಮಾಡಿದ ಅಡುಗೆ ಥರ ನನಗೆ ಇಲ್ಲಿ ಸಿಗ್ತದೆ. ಮತ್ತು ಇಲ್ಲಿ ಸರ್ವಿಸ್ ಸಹ ಬೇಗ ಆಗ್ತದೆ. ಅಂದರೆ ನಮಗೆ ಕ್ಲಾಸಿಗೆಲ್ಲ ಯಾವಾಗಲೂ ಲೇಟ್ ಆಗಲ್ಲ, ಬೇಗ ಕೊಡೋದ್ರಿಂದ ಬೇಗ ಊಟ ಮಾಡಿ ಹೋಗ್ಬೋದು. ಹಾಗೆ ಇಲ್ಲಿ ಗೋಬಿ ಮಂಚೂರಿಯನ್ ಎಲ್ಲ ಕ್ವಾಲಿಟಿ ಎಲ್ಲ ಒಳ್ಳೆ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾರೆ. ಭಾರತದಲ್ಲಿ ಆಹಾರ ನೀಡುವುದು ಎಂದರೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಅದು ಮನಸ್ಸನ್ನು ತುಂಬಿಸುವ ಕಲೆ. ಒಬ್ಬ ಅತಿಥಿಗೆ ನೀಡಿದ ತುತ್ತಿನ ಹಿಂದೆ ಅಡಗಿರುವುದು ಗೌರವ, ಪ್ರೀತಿ ಹಾಗೂ ಕೃತಜ್ಞತೆ. ನಮ್ಮ ಸಂಸ್ಕೃತಿಯ ನಿಜವಾದ ರುಚಿ ಊಟದಲ್ಲಿಲ್ಲ, ಅದನ್ನು ನೀಡುವ ರೀತಿಯಲ್ಲಿದೆ. ದ ಆರ್ಟ್ ಆಫ್ ಸರ್ವಿಂಗ್. ಪ್ರತಿ ತಟ್ಟೆಯಲ್ಲೂ ಒಂದು ಕತೆ,